ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ಇವತ್ತೊಂದು ಹೊಸ ತರಹದ ಬೆಳಗಿನ ಉಪಹಾರದ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ರವೆ ಮತ್ತು ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ 15 ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಇದನ್ನು ನಾವು ಕೆಚಪ್ ಜೊತೆ, ಚಟ್ನಿ ಜೊತೆ, ಯಾವುದ್ರ ಜೊತೆನೂ ಕಾಂಬಿನೇಷನ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಬಲ್ಲಾಲ್ಸ್ ಕ್ಯಾಬೂಸ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ರವೆ, ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟು, ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿಟ್ಟದ್ದು, 1 ಗ್ರೀನ್ ಚಿಲ್ಲೀಸನ್ನು ಸಣ್ಣಗೆ ಕಟ್ ಮಾಡಿದ್ದೇನೆ, 1 ಮೀಡಿಯಮ್ ಸೈಜ್ನ ಈರುಳ್ಳಿ ಉದ್ದಗೆ ಹೆಚ್ಚಿಕೊಳ್ಳಿ, ಎಣ್ಣೆ, ಸ್ವಲ್ಪ ಕರಿಬೇವು ಅದನ್ನು ಸಹ ಉದ್ದಗೆ ಕಟ್ ಮಾಡಿಕೊಂಡಿದ್ದೇನೆ ಸಣ್ಣಗೆ, ಘಾಟಿ ಮೆಣಸು, 1 ಘಾಟಿ ಮೆಣಸನ್ನು ಸೀಸರ್ನ ಸಹಾಯದಿಂದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅರ್ಧ ಟೇಬಲ್ ಸ್ಪೂನ್ ಆಮ್ಚೂರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಇಂಗಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ. ಫ್ರೆಂಡ್ಸ್, ರವೆಯನ್ನು ನಾವು ಇಟ್ಟಂತಹ ಮೆಷರ್ಮೆಂಟ್ ಕಪ್ಪಲ್ಲಿ 1.5 ಕಪ್ನಷ್ಟು ನೀರನ್ನು ಬಿಸಿಯಾದ ಪ್ಯಾನಿಗೆ ಫಸ್ಟಿಗೆ ಹಾಕಿಕೊಳ್ಳುವ. ಮೀಡಿಯಮ್ ಫ್ಲೇಮಲ್ಲಿದೆ ಫ್ಲೇಮ್. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ 2 ಟೇಬಲ್ ಸ್ಪೂನ್ನಷ್ಟು, ಯಾವುದೇ ವೆಜಿಟೇಬಲ್ ಆಯಿಲನ್ನು ಯೂಸ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ನೋಡಿ ಘಾಟಿ ಮೆಣಸನ್ನು ಯಾವ ಥರ ನಾನು ಕಟ್ ಮಾಡಿಟ್ಟಿದ್ದೇನೆ ಅಂತ. ಕರಿಬೇವು ಅಷ್ಟೇ ಸಣ್ಣಗೆ ಚಾಪ್ ಮಾಡಿಟ್ಟಿದ್ದೇನೆ. ನೀರು ಸರಿ ಕೊದಿ ಬರ್ತಾ ಇದೆ ಈಗ ಮೀಡಿಯಮ್ ಫ್ಲೇಮಲ್ಲಿ. ಉಪ್ಪನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ರವೆಯನ್ನು ಸೇರಿಸ್ಕೊಳ್ಳುವ. ಸ್ವಲ್ಪನೇ ಸೇರಿಸ್ಕೊಳ್ಳಿ, ಇಲ್ಲದಿದ್ದರೆ ಗಂಟು ಕಟ್ಟುವ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪವನ್ನೇ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ 1 ರಿಂದ 2 ನಿಮಿಷಗಳಷ್ಟು ಕಾಲ ಮಿಕ್ಸ್ ಮಾಡ್ತಾ ಬರುವಾಗ ಅದು ಗಟ್ಟಿ ಆಗ್ತದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲಿಗೆ ಕಡಲೆ ಹಿಟ್ಟು, ರೆಡ್ ಚಿಲ್ಲಿ ಪೌಡರ್, ಆಮ್ಚೂರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್, ರುಚಿಗೆ ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ಘಾಟಿ ಕಾಯಿ ಮೆಣಸು, ಗರಂ ಮಸಾಲ ಪೌಡರ್, ಚಾಟ್ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟದ್ದನ್ನು ಹಾಕ್ತಾ ಇದ್ದೇನೆ. 1 ನೀರುಳ್ಳಿಯನ್ನು ಉದ್ದಗೆ ಹೆಚ್ಚಿಟ್ಟದ್ದನ್ನು ಆ್ಯಡ್ ಮಾಡಿ, ಇಂಗಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕಿ, ಕಡಲೆ ಹಿಟ್ಟು ಗ್ಯಾಸ್ಟ್ರಿಕ್ ಆಗ್ತದೆ ಹೇಳುವವರು ಇಂಗಿನ ಪುಡಿಯನ್ನು ಸೇರಿಸ್ಕೊಂಡೆ ಫ್ಲೇವರು ಒಳ್ಳೆಯದಿರ್ತದೆ. ಗ್ಯಾಸ್ಟ್ರಿಕ್ ಆಗದ ಹಾಗೆ ಇದು ಹೆಲ್ಪ್ ಮಾಡ್ತದೆ ಫ್ರೆಂಡ್ಸ್. ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಗೆ ಒಮ್ಮೆ ಮಿಕ್ಸ್ ಮಾಡಿ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಸಾಧಾರಣ ಅರ್ಧ ಬೌಲ್ನಷ್ಟು ನೀರು ಬೇಕು. ಕನ್ಸಿಸ್ಟೆನ್ಸಿಯನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈಗ ರವೆಯ ಮಿಶ್ರಣವನ್ನು ಸ್ವಲ್ಪ ಬಿಸಿ ಇರುವಾಗವೇ ಕೈಯಿಂದ ನೆಡ್ ಮಾಡಿಕೊಳ್ಳುವ, ಚಪಾತಿ ಹಿಟ್ಟನ್ನು ಮಾಡಿದ ಹಾಗೆ. ನೋಡಿ ಸ್ವಲ್ಪ ಬಿಸಿಯಾಗಿಯೇ ಇದೆ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಾಕ್ಕೊಂಡು ಸರಿಯಾಗಿ ನಾದಿಕೊಳ್ಳುವ. ನೋಡಿ ಬಾಲ್ ಸೈಜ್ನ ಹಿಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಕರೆಕ್ಟಾಗಿ ರೌಂಡ್ ಮಾಡಿದೆ. ಈಗ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಡ್ರೈ ಗೋಧಿ ಹಿಟ್ಟನ್ನು ಹಾಕಿಕೊಂಡು, ಅಕ್ಕಿ ಹಿಟ್ಟು ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಫ್ಲ್ಯಾಟ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಸ್ಪೆಷಲ್ ಆಗಿರುವ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಡೈಲಿ ಒಂದೇ ಥರದ ಬ್ರೇಕ್ಫಾಸ್ಟನ್ನು ತಿಂದು ಬೋರ್ ಆಗಿದ್ದರೆ ಇದನ್ನು ಖಂಡಿತ ನೀವು ಟ್ರೈ ಮಾಡಿದ ನಂತರ ಹೇಗಾಗಿದೆ ಅಂತ ನನಗೆ ತಿಳಿಸ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಈಗ ಕರೆಕ್ಟಾಗಿ ಒಂದೇ ಥಿಕ್ನೆಸ್ಸಲ್ಲಿ ಇದನ್ನು ನಾನು ಫ್ಲ್ಯಾಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ಇಷ್ಟಪಡುವಂತಹ ಒಂದು ಇದು ಬ್ರೇಕ್ಫಾಸ್ಟ್ ರೆಸಿಪಿ. ಈಗ ಇದನ್ನು ಎಡ್ಜಸ್ಸನ್ನು ಕಟ್ ಮಾಡಿಕೊಳ್ಳುವ. ಸಣ್ಣ ಸೈಜಲ್ಲಿ ಮಾಡಿಕೊಂಡೆ ನೋಡಿ. ಈ ಸಪ್ರೇಟ್ ಮಾಡಿದ ಎಡ್ಜಸ್ಸನ್ನು ಪುನಃ ನಾವು ಲಟ್ಟಿಸ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಥಿಕ್ನೆಸ್ ಎಷ್ಟಿದೆ ಅಂತ. ಅಷ್ಟೇ ಥಿಕ್ನೆಸ್ಸಲ್ಲಿದೆ. ಕಲರು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ. ಈಗ ಇದನ್ನು ಬಿಸಿಯಾದ ತವಕ್ಕೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ. ಕರೆಕ್ಟಾಗಿ ಎರಡೂ ಬದಿಯೂ ಕಾಯಬೇಕು. ಸ್ವಲ್ಪ ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಎಣ್ಣೆ ಬೇಡ ಹೇಳುವವರು, ತುಪ್ಪ ಇಷ್ಟ ಆಗ್ತದೆ ಹೇಳುವವರು ತುಪ್ಪವನ್ನು ಸಹ ಹಾಕ್ಕೊಳ್ಬಹುದು. ನೋಡಿ ಒಂದು ಸೈಡ್ ಕಾದಿದೆ. ಈಗ
ಕಾದ ತಕ್ಷಣ ನಾನು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ. ಎಸ್, ಈಗ ತಿರುವಿ ಹಾಕಿ ಇನ್ನೊಂದು ಬದಿಗೂ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ. ಒಂದು ಸೈಡಿಗೆ ಕಡಲೆ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡಿಟ್ಟದನ್ನು ಸ್ಪ್ರೆಡ್ ಮಾಡಿಕೊಳ್ಳುವ ನೀಟಾಗಿ. ಫ್ರೆಂಡ್ಸ್, ಅರೋಮಾ ಸಖತ್ತಾಗಿ ಬರ್ತಾ ಇದೆ, ಕಲರು ಅಮೇಝಿಂಗ್ ಆಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಎಸ್, ತಿರುವಿ ಹಾಕಿದೆ. ಈಗ ಸ್ವಲ್ಪ ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡಿ, ನಾನು ಮೊದಲೇ ಹೇಳಿದಂತೆ ತುಪ್ಪ ಇಷ್ಟ ಆಗುವವರು ತುಪ್ಪವನ್ನು ಹಾಕ್ಕೊಳ್ಬಹುದು. ಸೈಡಿಗೂ ಸ್ವಲ್ಪ ಹಾಕ್ಕೊಂಡೆ. ಪರ್ಫೆಕ್ಟಾಗಿ ಕುಕ್ಕಾದ ತಕ್ಷಣ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಬಿಸಿ ಬಿಸಿ ರವೆ ಬೇಸನ್ ಚೀಲಾವನ್ನು ಟೊಮ್ಯಾಟೊ ಕೆಚಪ್ ಜೊತೆ ಟೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಯಿ ಚಟ್ನಿನೂ ಸೂಪರ್ ಆಗ್ತದೆ ಇದ್ರ ಜೊತೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.